ಮಾವ, ಬಿಸ್ನೆಸ್ ಜೆಂಟ್ಲ್ಮನ್ ಇಂಜಿನ್ ಹೀಟ್ ಆಗ್ಬಿಟ್ರೆ ಕೂಲ್ ಆಗಕ್ಕೆ ಲವರ್ ಪೆಪ್ಸಿ ಕೊಡ್ಲಾ? ಇದನ್ನ ಇಲ್ಲಿ ಕೊಡ್ತಾರೇನೋ? ಅಲ್ಲಿ ಕೂತಿಯಾರ ನೋಡು, ಅವ್ರ ಕಡೆ ಹೋಗು. ಸೇಫ್ಟಿಗೊಂದು ಬೋಣಿ ಮಾಡ್ಬಿಡು. ಹೋಗೋ ಅಂದ್ರೆ ಏನ್ರಿ ಇದು? ಯಾಕಿಂತವ್ರನ್ನೆಲ್ಲ ಇಲ್ಲಿ ಕರೆಸ್ತೀರಾ? ಸುಮ್ಮನೆ ಬರ್ತೀಯಾ? ಪ್ಲೀಸ್ ಕಮ್. ಜೆಂಟ್ಲ್ಮ್ಯಾನ್, ಒಂದು ಒಳ್ಳೆ ದಿವಸ ನೋಡಿ ನಿಮ್ ಫ್ಲಾಟ್ನ ನೀವು ಅಕ್ವೈರ್ ಮಾಡ್ಕೋಬಹುದು. ಬೈ ದಿ ಬೈ, ನಮ್ಮ ಫ್ಲಾಟ್ ಕನ್ಸ್ಟ್ರಕ್ಷನ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ತಾನೆ? ಫ್ಲಾಟ್ ಏನೋ ಅದ್ಭುತವಾಗಿದೆ, ಆದ್ರೆ ಲಾನೇ ಇಲ್ವಲ್ಲ. ಫ್ಲಾಟ್ ಕಟ್ಟೋಕ್ ಮೊದಲು ನೀವು ನಮ್ಮ ಹತ್ರ ಏನಂತ ಕೊಟೇಶನ್ ಕೊಟ್ರಿ? ಲಾನು ಪಾರ್ಕು ಎಲ್ಲ ಸೌಲಭ್ಯನು ಕೊಡ್ತೀನಂತೆ ತಾನೇ ಹೇಳಿದ್ದು. ಪಾರ್ಕು ಲಾನು ಫೆಸಿಲಿಟೀಸ್ ಕೊಡ್ತೀವಿ ಅಂತ ಹೇಳಿದ್ವು. ಆದ್ರೆ ಆದ್ರೆಗಿದ್ರೆ ಏನೂ ಇಲ್ಲ. ಒಬ್ಬೊಬ್ರ ಹತ್ರ 65,000 ಹೆಚ್ಚಾಗಿ ತಗೊಂಡಿದ್ದೀರಾ ಫ್ಲಾಟ್ ಅಗ್ರಿಮೆಂಟ್ ಜೊತೆಗೆ. ನೀವ್ ಹೇಳಿರೋ ಪ್ರಕಾರ ಲಾನು ಪಾರ್ಕು ಸೌಲಭ್ಯ ಕೊಡಿ, ಇಲ್ಲಾಂದ್ರೆ ನಾವು 65,000 ಹೆಚ್ಚಿಗೆ ಕೊಟ್ಟಿದ್ವಲ್ಲ ಅದನ್ನು ವಾಪಸ್ ಕೊಟ್ಬಿಡಿ. ಏನಂತೀರಾ ಫ್ರೆಂಡ್ಸ್? ಹೌದೌದು ರೀ. ನೋಡಿ, ಒಬ್ಬೊಬ್ಬರಿಗೆ 65,000 ರೂಪಾಯಿ ಕೊಡ್ಬೇಕು ಅಂದ್ರೆ 85 ಲಕ್ಷ ಆಗತ್ತೆ. ಎಲ್ಲಿಂದ ಕೊಡೋದು? ಇರೋ ಹಣನೆಲ್ಲ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡ್ಬಿಟ್ಟಿದೀವಿ. ಒಂದ್ ಕೆಲಸ ಮಾಡಿ, ಆ ಗ್ಯಾರೇಜ್ನ ಒಡಿಸ್ಬಿಟ್ಟು ಕಟ್ಟಿಸ್ಕೊಡಿ. ಗ್ಯಾರೇಜ್ ಹೊಡಿಯೋದಾ? ಇದಕ್ಕೆ ಶಿವಣ್ಣ ಬಿಡ್ಬೇಕಲ್ಲ? ಶಿವಣ್ಣನ ನಾನು ಒಪ್ಪಿಸ್ತೀನಿ. ನಿಮಗ್ ಡೀಲ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನನಗ್ ಬಿಡಿ, ನಾನ್ ನೋಡ್ಕೊಳ್ತೀನಿ. ನೋಡಿ, ಅಪಾರ್ಟ್ಮೆಂಟ್ ಪಕ್ಕದಲ್ಲಿರೋ ಗ್ಯಾರೇಜ್ನ ಖಾಲಿ ಮಾಡಿಸಿ ನಿಮ್ಗೆಲ್ಲ ಲಾನು ಪಾರ್ಕು ಕಟ್ಟಿಸ್ತೀವಿ. ಓಕೆ? ಶಿವಣ್ಣ ಶಿವಣ್ಣ ಶಿವಣ್ಣ, ಬೇಗ ತಗೊಂಡು ಎಲ್ಲ ಕಾಯ್ತಾವ್ರೆ. ಓ ಅದಲ್ಲಮ್ಮ, ನಿಮ್ಮ ಮತ್ತೆ ಗ್ಯಾರೇಜ್ ಹೊಡ್ಸಾಕ್ಬಿಟ್ಟು ಲಾನು ಪಾರ್ಕು ಕಟ್ಟಿಸ್ಬೇಕಂತ ಪ್ರಯತ್ನ ಮಾಡ್ತಿದ್ದಾರಮ್ಮ. ನಾನ್ ಕೇಳಿದ್ ನಿಜನಾ? ಅದು ಅವನೇನಾದ್ರೂ ಕೇಳ್ಬೇಕಿದ್ರೆ ಮನೆಗ್ ಬಂದ್ ಮಾತಾಡ್ಲಿ. ಎಲ್ಲಿ ಕೇಳ್ಬೇಕು ಅಂತ ಪ್ರಜ್ಞೆ ಇಲ್ಲ ನಿನ್ಗೆ? ಏನಾದ್ರೂ ಕೇಳ್ಬೇಕಿದ್ರೆ ಮನೆಗ್ ಬಂದ್ ಮಾತಾಡು. ನಾನ್ ಮಾತಾಡ್ತಾ ಇರೋದು ನಿನ್ನ ಹತ್ರ. ಅತ್ತೆ ಬಾಯಿ ಮುಚ್ಕೊಂಡಿರೋ ಕೇಳು. ನನ್ನ ಬಾಯಿ ಮುಚ್ಚು ಅಂತ ಹೇಳ್ತೀಯಾ? ಎಷ್ಟೋ ಧೈರ್ಯ ನಿನ್ಗೆ? ಶಿವಣ್ಣ, ಏಯ್ ಬಂದ ಇಲ್ಲಿ. ಅವನ್ನ ಹೊರಗಡೆ ಕರ್ಕೊಂಡು ಹೋಗಿ ನೋಡ್ಕೋ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಡಿಸ್ಟರ್ಬ್ ಆಯ್ತು. ಅವನು ನಮ್ಮ ಮನೆ ಕೆಲಸದವನು, ಸ್ವಲ್ಪ ಬುದ್ಧಿ ಸರಿ ಇಲ್ಲ. ನಿಮ್ಗೆಲ್ಲ ಡಿನ್ನರ್ ರೆಡಿ ಆಗಿದೆ. ಪ್ಲೀಸ್ ಕಮ್ ಕಮ್ ಪ್ಲೀಸ್. ಅಷ್ಟು ಜನರ ಮುಂದೆ ಅತ್ತೆ ಅನ್ನೋ ಮರ್ಯಾದೆ ಇಲ್ಲದೆ ನನ್ ಕೆನೆಗೆ ಹೊಡಿತಾನವನು. ಇಷ್ಟಕ್ಕೆಲ್ಲ ಕಾರಣ ನೀವೇ ರೀ, ನೀವೇ. ತಂಗಿ ಮಗ ಅಂತ ತಲೆ ಮೇಲೆ ಕೂರ್ಸ್ಕೊಂಡಿದ್ದೀರಲ್ಲ, ಅದಕ್ಕೆ ಸಿಕ್ಕ ಪ್ರತಿಫಲ ಇದು. ಇಂಥವನ್ನೆಲ್ಲ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡ್ಬೇಕು ಅಕ್ಕ. ಇಷ್ಟು ದಿವಸ ಪಾವನ ಮಾತಿ ಮರ್ಯಾದೆ ಕೊಟ್ಟು ನಾನ್ ಸುಮ್ಮನೆ ಇದ್ದೆ. ಅವ್ರು ಇವತ್ತು ಹ್ಞೂ ಅಂದ್ಲೆ. ಅವನಿಗೆ ಮಣ್ಣು ಮುಗಿಸಿ ಇವ್ರು ಹೇಳ್ದಂಗೆ ಕೇಳೋಕೆ ನಾನ್ ಮಾಡ್ತೀನಿ. ಇನ್ನು ಸುಮ್ಮನೆ ಇದ್ದೀರಾ? ಮಾಡ್ತಿರೋ ಅವಮಾನೆಲ್ಲ ಸಾಕಾಗ್ಲಿಲ್ವಾ? ತಂಗಿ ಮಗ ಅನ್ನೋ ಮಮಕಾರ ಇದೆಯಾ? ಅವನ್ನ ಸುಮ್ಮನೆ ಬಿಡಬಾರ್ದು, ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು. ನಿಮ್ಮ ಇಷ್ಟ. ಈ ಒಂದು ಮಾತುಕೋಸ್ಕರ ಬಹಳ ದಿವಸದಿಂದ ಕಾಯ್ತಾ ಇದ್ದೆ ಅಕ್ಕ. ಮಾವ ಭಾಮೈದ ಇಬ್ಬರನ್ನು ಬೆಂಕಿ ನಿರ್ತರ ಮಾಡಿ ಅವರಿಬ್ಬರ ಮಧ್ಯೆ ವಿಷುದ್ ಗೋಡೆ ಕಟ್ತೀನಿ.
ಅಮ್ಮ ಶಿವಣ್ಣ ಏನಮ್ಮ ಇದೆಲ್ಲ? ಇಷ್ಟು ದಿವಸ ಯಾರನ್ನ ನಿನ್ ದೇವ್ರು ಅಂತ ತಿಳ್ಕೊಂಡಿದ್ದು ಆ ನಿನ್ ಪ್ರೀತಿ ಮಾವನ್ ಪ್ರತಿಫಲ ಕೊಡೋ ಇದು. ಶಿವಣ್ಣ, ದೇವಸ್ಥಾನದಂತಿದ್ ನನ್ ಮನೇನ ನುಚ್ಚು ನೂರ್ ಮಾಡ್ಬೇಡ ಅಲ್ಲೋ, ನುಚ್ಚು ನೂರ್ ಮಾಡ್ಬೇಡ. ಶಿವಣ್ಣ, ನಾನು ಅವತ್ ನಿನ್ಗೆ ಅಷ್ಟು ಬಡ್ಕೊಂಡು ಹೇಳ್ದೆ, ದುಡ್ಗಿ ಸೈನ್ ಹಾಕ್ಬೇಡ ಕಣೋ, ಸೈನ್ ಹಾಕ್ಬೇಡ ಕಣೋ ಅಂತ. ನನ್ ಮಾತು ಕೇಳ್ದ ನೀನು? ನೋಡ್ದೇನೋ ನಮ್ ಗತಿ ಈಗ. ಶಿವಣ್ಣ, 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 ಅಷ್ಟು ಜನಗಳ ಎದುರಿಗೆ ನಿನ್ನ ಹೆಂಡತಿ ಕೆನ್ನೆ ಹೊಡೆದಿ ನನ್ನ ತಪ್ಪು. ಅದಕ್ಕೆ ನೀನು ಏನ್ ಶಿಕ್ಷೆ ಕೊಟ್ಟಿದ್ದು ನಾನು ಅನುಭವಿಸ್ತಾ ಇದ್ದೆ. ಅದ್ರ ಬದಲಾಗಿ ದೇವಸ್ಥಾನದಾಗಿ ನನ್ನ ಮನೆನ ಕೆಡವಾಕಿ ನಮ್ಮನ್ನ ಬೀದಿ ಬಿಸಾಕ್ಬಿಟ್ಟಿಯಲ್ಲ. ನೀನೊಬ್ಬ ಮನುಷ್ಯನ ಅಲ್ಲ, ರಾಕ್ಷಸ. ನಿನಗಾಗಿರೋ ನಷ್ಟಕ್ಕೆ ಪರಿಹಾರ ಏನ್ ಬೇಕು ಕೇಳಿ ಕೊಡ್ತೀನಿ. ಪರಿಹಾರ ಏನ್ ಬೇಕಾದ್ರೂ ಕೊಡ್ತೀಯಾ? ನಿನ್ನ ಮೋಸ ಮಾಡದೆ ನ್ಯಾಯ ನೀತಿಯಿಂದ ಬೆವರು ಸೂಸಿ ನಮ್ಮ ಅಪ್ಪ ಕಟ್ಟಿದ ಮನೆನ ಕೆಡವಾಕ್ಬಿಟ್ಟಿಯಲ್ಲ, ಆ ಮನೆನ ವಾಪಸ್ ಕೊಡು. ನೆಮ್ಮದಿಯಾಗಿದೆ ನಮ್ಮ ಸಂಸಾರನ ನುಚ್ಚು ನೂರು ಮಾಡಿ ಬೀದಿ ಬೀಸಾಕ್ಬಿಟ್ಟಿಯಲ್ಲ, ಆ ನೆಮ್ಮದಿನ ವಾಪಸ್ ಕೊಡು. ನಿನ್ ಕೈಲಿ ಕೊಡಕ್ಕಾಗತ್ತಾ? ರಕ್ತ ಸಮಾಧಾನ ನೋಡ್ದೆ ಮೋಸ ಮಾಡಿ ನಾಯ ವಂಚಕ ನೀನು. ನಿನ್ ಕೈಲಿ ಕೊಡಕ್ಕಾಗತ್ತೆ? ಮಿಸ್ಟರ್ ವೆಂಕಟೇಶಯ್ಯ, ಎಷ್ಟು ದಿವಸ ನೀನು ಪ್ರೀತಿ ನಂಬಿಕೆ ತುಂಬಿಕೊಂಡಿರೋ ಶಿವನ 2 ಕಣ್ಣುಗಳ ಬಗ್ಗೆ ಮಾತ್ರ ನಿನಗೆ ಗೊತ್ತಿತ್ತು. ಕೋಪದ 3ನೇ ಕಣ್ಣು ಬಗ್ಗೆ ನಿನಗೆ ಗೊತ್ತಿಲ್ಲ ಅಲ್ಲ? ನಾನ್ ನಿನಗೆ ತೋರಿಸ್ತೀನಿ. ಈ ಕ್ಷಣದಿಂದಲೇ ನಿನ್ನ ನನ್ನ ಧರ್ಮ ಯುದ್ಧ, ನಿನ್ನ ಸರ್ವನಾಶ. ಈ ಸಮಾಜದಲ್ಲಿ ನಿನಗಿನ 100ರಷ್ಟು ಹಣ ಕೀರ್ತಿ ಸಂಪಾದನೆ ಮಾಡಿ ನಿನ್ನ ಹಂತವಾಗಿ ತುಳಿದು ನಿನ್ನ ಕೇರ ಫುಟ್ಪಾತ್ ಮಾಡ್ಲಿಲ್ಲ, ನನ್ನ ಹೆಸರು ಶಿವ. ಶಿವಣ್ಣನೇ ಅಲ್ಲ.